ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 24ನೇ ಪ್ರಶ್ನೆ. ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿದ ಪ್ರಮುಖ ಉದ್ದೇಶಗಳೇನು? ಪ್ರಾಜೆಕ್ಟ್ ಟೈಗರ್ ಅನ್ನುವುದನ್ನ ನೀವು ಕೇಳಿರ್ಬೋದು ಅಲ್ವಾ? ಹಾಗಿದ್ರೆ ಈ ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭಿಸಿದ ಪ್ರಮುಖ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ಈಗ ಬೇಟೆಯ ಕಾರಣದಿಂದ ಇರಬಹುದು ಅಥವಾ ಅರಣ್ಯನಾಶದ ಕಾರಣದಿಂದ ಇರಬಹುದು, ಹುಲಿಗಳ ಸಂಖ್ಯೆ ಭಾರತದಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ಪ್ರಾಜೆಕ್ಟ್ ಟೈಗರ್ ಅನ್ನ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಅನ್ನ ತಗೋಬರಲಾಯ್ತು. ಇದರಲ್ಲಿ ಮುಖ್ಯ ಉದ್ದೇಶ ಅಂದ್ರೆ ಹುಲಿಗಳ ರಕ್ಷಣೆ. ಈ ಪ್ರಾಜೆಕ್ಟ್ ಟೈಗರ್ ಅಂಡರ್ ಏನ್ ಮಾಡಿರ್ತಾರೆ, ಹುಲಿಗಳ ರಕ್ಷಣೆಗೆ ಆ ಮುಖ್ಯ ಗಮನವನ್ನ ಕೊಟ್ಟಿರ್ತಾರೆ. ಹಾಗೆ ಅವುಗಳ ಸಂಖ್ಯೆಯನ್ನ ಕಾಯ್ದುಕೊಳ್ಳುವುದು, ಹುಲಿಗಳ ಸಂಖ್ಯೆಯನ್ನ ಕಾಯ್ದುಕೊಳ್ಳುವುದು. ಹಾಗಿದ್ರೆ ಹುಲಿಗಳು ಯಾಕೆ ಬೇಕು? ಯಾವುದೇ ಒಂದು ಪ್ರಾಣಿ ಸಂತತಿ ಇರ್ಲಿ, ಅದು ಒಂದು ಪರಿಸರ ವ್ಯವಸ್ಥೆ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಆ ಸಂತತಿ ಇರ್ಲೇಬೇಕು. ಈಗ ಹುಲಿ ಇಲ್ಲ ಅಂದ್ರೆ ಏನಾಗತ್ತೆ, ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗತ್ತೆ. ಆ ಕಾರಣದಿಂದ ಕಾಡುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ? ಆಹಾರದ ಮೂಲ ಅಂದ್ರೆ ಕಾಡು. ಹಾಗೆ ಅವು ಕಾಡಿನಿಂದ ನಾಡಿಗೆ ಬಂದು ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡಬಹುದು. ಅವುಗಳ ಸಂಖ್ಯೆ ಮಿತಿಮೀರಿ ಹೆಚ್ಚಾಗ್ಬಿಡ್ತದೆ ಅಲ್ವಾ? ಆ ಕಾರಣಕ್ಕಾಗಿ ಇದು ಹುಲಿ ಅಂತ ಅಲ್ಲ, ಯಾವುದೇ ಸಂತತಿ ಇರಬಹುದು, ಅದು ಪರಿಸರ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಹಾಗಾಗಿ ಹುಲಿಗಳ ರಕ್ಷಣೆಯ ಕಾರಣದಿಂದ, ಹುಲಿಗಳನ್ನ ರಕ್ಷಿಸುವಂತಹ ಉದ್ದೇಶದಿಂದ, ಹಾಗೆ ಅವುಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳುವ ಕಾರಣದಿಂದ ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭಿಸಲಾಗಿದೆ. ಥ್ಯಾಂಕ್ ಯು.